ಹೂವ 65. ನಿಮಗೂ ಗೊತ್ತು, ಆತನ ಹೆಂಡತಿ ಮತ್ತು ಮಗಳು ಕಿವುಡರಾಗಿದ್ದರು. ಅವರೊಂದಿಗೆ ಮಾತನಾಡಲು ಆಗದೆಂದು ಅವನಿಗೂ ಗೊತ್ತಿತ್ತು. ಆದರೂ ಇಡೀ ಜಗತ್ತು ಇವತ್ತು ಅತ್ಯಂತ ಆಶ್ರಯಿಸಿಕೊಂಡಿರುವ ಟೆಲಿಫೋನ್ ಕಂಡುಹಿಡಿದಾತ ಗ್ರಹಾಂ ಬೆಲ್. ಒಂದು ವಿಲಕ್ಷಣ ಕಾಯಿಲೆಯಲ್ಲಿ ನರಳುತ್ತಿದ್ದ ಆತ ಜಗತ್ತಿಗೇ ಬೆಳಕು ನೀಡುವ ಕನಸು ಕಾಣುತ್ತಿದ್ದ. ಇವತ್ತು ನಾವೆಲ್ಲ ಅವನ ಹೆಸರು ಹೇಳಿಕೊಂಡು ದೀಪದ ಸ್ವಿಚ್ ಒದಮಬೇಕು. ಅವನೇ ಥಾಮಸ್ ಆಲ್ವಾ ಎಡಿಸನ್. ಅಸಂಖ್ಯ ರೋಗಿಗಳು ಅನಾಥತೆಯನ್ನು ಅನುಭವಿಸುವಾಗ ಅಮ್ಮನದೇ ಕಕ್ಕುಲತೆಯಿಂದ ಆಧರಿಸಿದಳು ಬಿಳಿ ಮಾತೆ ತೆರೇಸ. ಮರಗಳೆಂದರೆ ಮಕ್ಕಳು ಅಂತಲೇ ಮರಗಳನ್ನಪ್ಪಿ ಮರದಂತೆಯೇ ಬಾಳುವ ನಮ್ಮ ತಿಮ್ಮಕ್ಕಜ್ಜಿ. ಜೀವನ ದೊಡ್ಡದು ಮತ್ತು ಅದು ನಮಗಾಗಿಯಷ್ಟೇ ಬದುಕುವುದಕ್ಕೆ ಅಲ್ಲ ಅನ್ನುವುದನ್ನು ಇವರೆಲ್ಲ ಎಷ್ಟು ಚೆಂದಗೆ ಕಾಣಿಸುತ್ತಾರಲ್ಲ. ವೈಯಕ್ತಿಕತೆ ಜೊತೆಗೆ ಸಾರ್ವತ್ರಿಕತೆಗೂ ನಾವು ಮುಖಾಮುಖಿಯಾಗಬೇಕು. ನೆಲದ ಮೇಲೆ ಜೀವಿಸುವ ನಾವು ಸಹಜೀವಿಗಳ ಆರ್ದ್ರತೆಗೆ ಎದೆ ತೆರೆಯುವುದು ಈ ಹೊತ್ತಿನ ಅನಿವಾರ್ಯತೆ. ನೆನಪಿರಬೇಕು ನಮಗೆ, ಜೇನು ತನಗಾಗಿ ತುಪ್ಪ ತಯಾರಿಸುವುದಿಲ್ಲ ಅಲ್ವಾ. ನಮಸ್ಕಾರ.